ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೋಲ್ಕತ್ತಾ ಸುತ್ತಮುತ್ತಲೂ ಭೂಕಂಪನದ ಅನುಭವವಾಗಿದೆ. ರಿಕ್ಟರ್ ಮಾಪಕದಲ್ಲಿ 5.0 ತೀವ್ರತೆಯ ಕಂಪನ ದಾಖಲಾಗಿದೆ. ಇವತ್ತು ಮಧ್ಯಾಹ್ನ ಕೋಲ್ಕತ್ತಾದಲ್ಲಿ ಭೂಮಿ ಕಂಪಿಸಿದೆ. ಜನರು ಬೆಚ್ಚಿ ಬಿದ್ದಿದ್ದಾರೆ, ಕಟ್ಟಡಗಳಿಂದ ಹೊರಕ್ಕೆ ಓಡೋಡಿ ಬಂದಿದ್ದಾರೆ. ಲಿಫ್ಟ್ ಬಳಸದಂತೆ ಹಾಗೂ ಬಯಲು ಪ್ರದೇಶದಲ್ಲಿ ಇರಬೇಕು ಅಂತ ಅವರಿಗೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಸಾರ್ವಜನಿಕರಿಗೆ ಹವಾಮಾನ ಇಲಾಖೆಯ ತಜ್ಞರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಕೋಲ್ಕತ್ತಾ ಸುತ್ತಮುತ್ತಲೂ ಭೂಕಂಪನದ ಅನುಭವವಾಗಿದೆ. ರಿಕ್ಟರ್ ಮಾಪಕದಲ್ಲಿ 5.0 ತೀವ್ರತೆಯ ಕಂಪನ ರೆಕಾರ್ಡ್ ಆಗಿದೆ. ಇವತ್ತು ಮಧ್ಯಾಹ್ನ ಕೋಲ್ಕತ್ತಾದಲ್ಲಿ ಭೂಮಿ ಕಂಪಿಸಿದೆ. ಹೀಗಾಗಿ ಸಹಜವಾಗಿಯೇ ಜನರು ಬೆಚ್ಚಿ ಬಿದ್ದಿದ್ದಾರೆ. ಕಟ್ಟಡಗಳಿಂದ ಹೊರಕ್ಕೆ ಬೇಗ ಓಡಿ ಬಂದಿದ್ದಾರೆ. ಇನ್ನು ಲಿಫ್ಟ್ ಬಳಸಬಾರ್ದು, ಹಾಗೆ ಆದಷ್ಟು ಬಯಲು ಪ್ರದೇಶದಲ್ಲಿ ಇರಬೇಕು. ಯಾವುದೇ ರೀತಿ ಬಿಲ್ಡಿಂಗ್ ಒಳಗಾಗಲಿ ಅಥವಾ ಮನೆಗಳ ಒಳಗೆ ಅಥವಾ ಯಾವುದೇ ರೀತಿ ಒಂದು ರೋಡ್ಗಳ ಮಧ್ಯೆ ಅಲ್ಲಿ ಇರಬೇಡಿ. ಆದಷ್ಟು ಬಯಲು ಪ್ರದೇಶದಲ್ಲಿ ಇರಿ ಅಂತ ಇವರಿಗೆ ಸೂಚನೆಯನ್ನು ನೀಡಲಾಗಿದೆ. ಸಾರ್ವಜನಿಕರಿಗೆ ಹವಾಮಾನ ಇಲಾಖೆಯ ತಜ್ಞರು ಒಂದು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಇನ್ನು ಬಹುಮಹಡಿ ಕಟ್ಟಡಗಳು ಅಲುಗಾಡಿವೆ. ಹೀಗಾಗಿ ಪ್ರಾಣ ಭಯದಿಂದ ರಸ್ತೆಗೆ ಇಳಿದಿದ್ದಾರೆ ಜನರು. ಕೆಲ ಸೆಕೆಂಡುಗಳ ಕಾಲ ಸಿಟಿ ನಡುಗಿದೆ. ಆಫೀಸ್ ಹಾಗೂ ಮನೆಗಳಿಂದ ಭಯಭೀತರಾಗಿ ಸಾರ್ವಜನಿಕರು ಓಡಿ ಬಂದಿದ್ದಾರೆ. ಕೋಲ್ಕತ್ತಾ ಸುತ್ತಮುತ್ತಲೂ ಭೂಕಂಪನದ ಅನುಭವವಾಗಿದೆ. ರಿಕ್ಟರ್ ಮಾಪಕದಲ್ಲಿ 5.0 ತೀವ್ರತೆಯ ಕಂಪನ ದಾಖಲಾಗಿದೆ. ಇವತ್ತು ಮಧ್ಯಾಹ್ನ ಶುಕ್ರವಾರ ಮಧ್ಯಾಹ್ನ ಕೋಲ್ಕತ್ತಾದಲ್ಲಿ ಭೂಮಿ ಕಂಪಿಸಿದೆ. ಹೀಗಾಗಿ ಅಲ್ಲಿರುವಂತಹ ಜನರು ಬೆಚ್ಚಿ ಬಿದ್ದರು. ಏಕಾಏಕಿ ಈ ರೀತಿ ಬಿಲ್ಡಿಂಗ್ಗಳು ಅಲ್ಗಾಡಿದಾಗ ಸಹಜವಾಗಿಯೇ ಬೆಚ್ಚಿ ಬೀಳ್ತಾರೆ. ಹೀಗಾಗಿ ತಕ್ಷಣವೇ ಅಲ್ಲಿಂದ ಕಟ್ಟಡಗಳಿಂದ ಹೊರಕ್ಕೆ ಓಡೋಡಿ ಬರ್ತಾರೆ. ಇನ್ನು ಇವರಿಗೆ ಕೆಲವೊಂದಿಷ್ಟು ತಜ್ಞರು ಅಂದರೆ ಹವಾಮಾನ ಇಲಾಖೆಯ ತಜ್ಞರು ಒಂದಿಷ್ಟು ಗೈಡ್ಲೈನ್ಸ್ ಕೂಡ ನೀಡಿದ್ದಾರೆ. ಅಂದರೆ ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿ ಲಿಫ್ಟ್ಗಳನ್ನು ಬಳಸಬೇಡಿ, ಹಾಗೆ ಮನೆಗಳ ಒಳಗೆ ಅಥವಾ ಕಟ್ಟಡಗಳ ಒಳಗೆ ಇರಬೇಡಿ, ಆದಷ್ಟು ಬಯಲು ಪ್ರದೇಶದಲ್ಲಿ ಇರಿ ಅಂತ ಸೂಚನೆಯನ್ನು ನೀಡಿದ್ದಾರೆ. ಸಾರ್ವಜನಿಕರಿಗೆ ಹವಾಮಾನ ಇಲಾಖೆಯ ತಜ್ಞರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ನು ಬಹುಮಹಡಿ ಕಟ್ಟಡಗಳು ಏನಿತ್ತು ಅವು ಕೂಡ ಅಲುಗಾಡಿವೆ. ಹೀಗಾಗಿ ಪ್ರಾಣ ಭಯದಿಂದ ಅಲ್ಲಿರುವಂತಹ ಜನರು ಅಂದರೆ ಆಫೀಸ್ ಆಗಿರ್ಬೋದು ಅಥವಾ ಅಪಾರ್ಟ್ಮೆಂಟ್ಗಳಾಗಿರ್ಬೋದು, ಅಲ್ಲಿರುವಂತಹ ಜನರು ಭಯದಿಂದ ರಸ್ತೆಗೆ ಇಳಿದಿದ್ದಾರೆ.